ದ್ವಾರ ಸಮುದ್ರ ಅಂದರೆ ಇವತ್ತಿನ ಹಳೆಬೀಡನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದ ಹೊಯ್ಸಳರ ಮೂಲ ಇರೋದು ದಟ್ಟ ಕಾನನದ ಪುಟ್ಟ ಹಳ್ಳಿ ಸೊಸೆಯೂರು. ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಗ್ರಾಮನೇ ಹೊಯ್ಸಳ ಸಾಮ್ರಾಜ್ಯದ ಉದಯಿಸಿದ ಜಾಗ ಅಂತ ಹೇಳಲಾಗುತ್ತೆ. ಅದು ಕ್ರಿಸ್ತಶಕ 10ನೇ ಶತಮಾನ ಜೈನ ಮುನಿ ಸುದತ್ತಾಚಾರ್ಯರ ಶಿಷ್ಯನಾಗಿದ್ದ ಹೊಯ್ಸಳರ ಮೂಲ ಪುರುಷ ಸಳ ಅಂಗಡಿ ಗ್ರಾಮದ ಮಧ್ಯದಲ್ಲಿರುವ ವಾಸಂತಿಕ ದೇವಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ಹೋಗುತ್ತಿರುವಾಗ, ಪ್ರಣಾಮಗಳು ಗುರುದೇವ. ಆಯುಷ್ಮಾನ್ ಭವಪುತ್ರ, ತಾಯಿ ವಾಸಂತಿಕಾ ದೇವಿಗೆ ಪೂಜೆ ಮಾಡಲು ಹೊರಟಿರುವೆಯಾ? ಹೌದು ಗುರುಗಳೇ. ಒಳ್ಳೆಯದಾಗಲಿ. ಹೀಗೆ ಹುಲಿಯನ್ನು ಕೊಂದ ಸಳನಿಗೆ ಸುದತ್ತಾಚಾರ್ಯರು, ನೀನೊಂದು ರಾಜ್ಯ ಸ್ಥಾಪನೆ ಮಾಡು, ಜನರಿಗೆ ಯೋಗ್ಯ ಆಡಳಿತ ಕೊಡು, ನಿನ್ನ ಈ ಪ್ರಯತ್ನದಿಂದ ನಿನ್ನ ಕೀರ್ತಿ ಬೆಳಗಲಿ ಅಂತ ಆಶೀರ್ವಾದ ಮಾಡಿದ್ರಂತೆ. ಹೀಗೆ ಗುರುವಿನ ಮಾತಿನಂತೆ ಅಂಗಡಿ ಸುತ್ತಮುತ್ತಲ ಒಂದಷ್ಟು ಪ್ರದೇಶಗಳನ್ನು ಸೇರಿಸಿಕೊಂಡು ಸಳ ಹೊಯ್ಸಳ ವಂಶವನ್ನು ಸ್ಥಾಪಿಸಿಬಿಟ್ಟ ಅನ್ನುವುದು ಹೊಯ್ಸಳ ವಂಶದ ಸ್ಥಾಪನೆ ಬಗ್ಗೆ ಇರೋ ಜಾನಪದ ಕಥೆ. ಹುಲಿಯನ್ನು ಹೊಯ್ದ ಸಳ, ಹೀಗಾಗಿನೇ ಅದು ಹೊಯ್ಸಳ ವಂಶವಾಯಿತು ಅಂತ ಹೇಳಲಾಗುತ್ತೆ. ಹೀಗೆ ಹುಟ್ಟಿಕೊಂಡ ಹೊಯ್ಸಳರ ಆಡಳಿತ 3 ಶತಮಾನಗಳಲ್ಲಿ ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆಗಳನ್ನು ಕೊಟ್ಟಿತು. ಈ ರಾಜವಂಶದಲ್ಲಿ ವೀರ ಪರಾಕ್ರಮಿಗಳ ದಂಡೆ ಇತ್ತು. ಸಳ ಈ ವಂಶವನ್ನು ಸ್ಥಾಪಿಸಿ ಶಶಕಪುರದಿಂದ ಆಳ್ವಿಕೆ ಮಾಡ್ತಿದ್ದ. ಶಶಕಪುರ ಅಂದರೆ ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪ ಇರೋ ಸೊಸೆಯೂರು.